ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಡೀತಾ ಇರೋದು ಮ್ಯಾಚ್ CSK ವರ್ಸಸ್ SRH. ಎರಡು ಟೀಮ್ಗಳಂತೂ ಈ ಸೀಸನ್ ವೆರಿ ಫೇಲ್ಯೂರ್ ನ ಕಂಡಿರೋದು. ಲಾಸ್ಟ್ ಮ್ಯಾಚ್ CSK MI ಮೇಲೆ ಹೀನಾಯವಾಗಿ ಸೋತ್ರೆ, ಅದಕ್ಕೂ ಹೀನಾಯವಾಗಿ ಸೋತಿದ್ದು ಅಂದ್ರೆ SRH ಅವರು. ಎರಡು ಟೀಮ್ಗಳು MI ಮೇಲೆ ಅಂತೂ ಹೀನಾಗಿ ಸೋತಿರೋದು. ಅದರಲ್ಲಿ ಅಲ್ಲದೆ SRH ಅವರು ಏನ್ ಗುರು ಅವತ್ತು ಗೇಮ್ ಆಡಿದ್ದು, ಅಪ್ಪ ಪವರ್ ಪ್ಲೇ 4 ವಿಕೆಟ್ ನ ಕಳ್ಕೊಂಡಿದ್ದು. ಅದರಲ್ಲೇ ಪವರ್ ಪ್ಲೇಲಿ ಅವತ್ತು 15-16 ರನ್ ಅಷ್ಟೇ, ಕಮ್ಮಿ ರನ್ ಈ ಸೀಸನ್ ಅಲ್ಲಿ. ಪವರ್ ಪ್ಲೇಲಿ ಲೋಯೆಸ್ಟ್ ಸ್ಕೋರ್ ಆಗಿದ್ದು ಅಂದ್ರೆ ಪವರ್ ಪ್ಲೇಲಿ 15 ಅನ್ಸುತ್ತೆ. 15ಕ್ಕೆ 4 ವಿಕೆಟ್ ನ ಕಳ್ಕೊಂಡಿದ್ದು SRH ಅವರು. ಅಪ್ಪ ಈ ಸೀಸನ್ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇರೋದು ಅಂದ್ರೆ SRH ಅವರು, ನಾವು ಆ ತರ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗಲ್ಲ. ಲಾಸ್ಟ್ ಇಯರ್ ನೋಡಿದ್ರೆ ಅದೇ ಪ್ಲೇಯಿಂಗ್ ಲೆವೆನ್ ಇರೋದು, ಈ ಸಲನು ಅದೇ ಪ್ಲೇಯಿಂಗ್ ಲೆವೆನ್ ಇರೋದು. ಬ್ಯಾಟಿಂಗ್ ಆಡೋದು ಹೋದ್ ಸೀಸನ್ ಬೆಂಕಿಯಾಗಿ ಅಲ್ಟಿಯಾಗಿ ಆಡ್ತಿದ್ರು, ಆದ್ರೆ ಈ ಸೀಸನ್ ಅದೇನ್ ಬಂದೈತೋ ಗೊತ್ತಿಲ್ಲ. ಒಟ್ನಲ್ಲಿ ಬ್ಯಾಟಿಂಗ್ ಕೊಲೆಪ್ಸು, ಫೇಲ್ಯೂರ್ ಅಂತೂ ಹೆವಿ ನೋಡ್ಬಿಟ್ಟಿದೀವಿ. ನನ್ನ ಮಗಂದು ಈ ಸಲ ಏನಾಗುತ್ತಂತ ಗೊತ್ತಿಲ್ಲ. ಒಟ್ನಲ್ಲಿ ಎರಡು ಟೀಮ್ಗಳಂತೂ ಸೋತಿ ಸುಣ್ಣ ಆಗೋಗೈತೆ. ಈ ಟೀಮ್ ಗೆದ್ರು ಎಷ್ಟೇ, ಈ ಟೀಮ್ ಗೆದ್ರು ಎಷ್ಟೇ. ಒಟ್ನಲ್ಲಿ ಗೆದ್ದು ಒಂದು ಮಾನ ಮರ್ಯಾದೆ ಉಳಿಸ್ಕೊ ಹೋಗಕ್ಕೆ ಇವತ್ತು ಇವರಿಬ್ಬರಿಗೆ ಮ್ಯಾಚ್. ಒಟ್ನಲ್ಲಿ ಇವತ್ತು ನಡೀತಾ ಇರೋದು ಮ್ಯಾಚ್ ಚೆನ್ನೈಯಲ್ಲಿ. ಅವರ ಹೋಮ್ ಕಂಡೀಷನ್ ಏನಾಗುತ್ತೆ ನೋಡೋಣ. ಚೆನ್ನೈ ಅವರು ವಿನ್ ಆಗ್ತಾರ, ಇಲ್ಲ ಅಂದ್ರೆ SRH ಅವರು ವಿನ್ ಆಗ್ತಾರ ಅಂತ. ಒಟ್ನಲ್ಲಿ ಎರಡು ಟೀಮ್ಗಳು ಈ ಸೀಸನ್ ಇಂದ ಎಲಿಮಿನೇಟ್ ಆಗುವಂತ ಪರಿಸ್ಥಿತಿಗೆ ಬಂದಿದೆ. ಆಲ್ರೆಡಿ ಎಲಿಮಿನೇಟ್ ಆದಂಗೆನೆ ಎರಡೇ ಮ್ಯಾಚ್ ಗೆದ್ದಿರೋದು. ಆಡಿರೋಂಥ ಮ್ಯಾಚ್ಗಳಲ್ಲಿ 8 ಮ್ಯಾಚ್ಗಳಲ್ಲಿ, ಇವಾಗ ಆಡ್ತಾ ಇರೋದು 9ನೇ ಮ್ಯಾಚ್ಗಳು ಎರಡುವೆ. ಇನ್ನೇನು ಮಾಡಕ್ಕಾಗಲ್ಲ, ನೋಡೋಣ. ಹಾಗೆ ಇಲ್ಲಿವರೆಗೂ CSK ಈ ಸೀಸನ್ ಅಲ್ಲಿ ಆಡಿರೋದು 8 ಮ್ಯಾಚಸ್ಗಳಲ್ಲಿ 2 ಮ್ಯಾಚ್ ನ ಗೆದ್ದು ಹಾಗೆ 6 ಮ್ಯಾಚ್ ನ ಸೋತಿರೋದು. ಹಾಗೆ SRH ಅವರು ಸಹ ಸೇಮ್ 8 ಮ್ಯಾಚ್ಗಳಲ್ಲಿ 2 ಮ್ಯಾಚ್ ನ ಗೆದ್ದು 6 ಮ್ಯಾಚ್ ನ ಸೋತಿರೋದು. ಹಾಗೆ ಪಾಯಿಂಟ್ ಟೇಬಲ್ ಅಲ್ಲಿ CSK ಲಾಸ್ಟ್ ಪ್ಲೇಸ್ 10th ಪ್ಲೇಸ್ ಅಲ್ಲಿ ಇದ್ರೆ, ಹಾಗೆ SRH ಅವರು 9th ಪ್ಲೇಸ್ ಅಲ್ಲಿ ಇರೋದು. ಇದನ್ನ ನೋಡ್ತಾ ಬಂದ್ರೆ ಈ ಸೀಸನ್ ಏನಾಗುತ್ತೋ ಒಟ್ನಲ್ಲಿ ಇವರಿಬ್ರು ಎಲಿಮಿನೇಟ್ ಆಗೋದಂತೂ ಪಕ್ಕ. ಹಾಗೆ SRH ಅವರು ಈ ಚಪಕ್ ಸ್ಟೇಡಿಯಂ ಅಲ್ಲಿ ಇಲ್ಲಿವರೆಗೂ ಆಡಿರೋದು 2013 ಇಂದ 2024 ವರ್ಗೂ 12 IPL ಮ್ಯಾಚಸ್ಗಳು ನಡೆದಿರೋದು ಈ ಚಪಕ್ ಸ್ಟೇಡಿಯಂ ಅಲ್ಲಿ. ಅದರಲ್ಲಿ SRH ಅವರು ಗೆದ್ದಿರೋದು ಎರಡೇ ಮ್ಯಾಚ್ ಗೆದ್ದಿರೋದು ಚಪಕ್ ಸ್ಟೇಡಿಯಂ ಅಲ್ಲಿ. ಹಾಗೆ 1 ಮ್ಯಾಚ್ ಟೈ ಆಗಿರೋದು. ಈ ಅನಾಲಿಸಿಸ್ ನ ನೋಡ್ತಾ ಬಂದ್ರೆ ಪಕ್ಕ ಇವತ್ತು ಚೆನ್ನೈ ಅವರು SRH ನ ಹೊಡಿಬಹುದು ಅಂತ ಅನಿಸ್ತಾ ಇದೆ. ಆದ್ರೆ ಆತರ ನಂಗೆ ಯಾವುದೇ ರೀತಿ SRH ಅವರು ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡ್ತಾರೆ ಅಂತ ಅನಿಸ್ತಾ ಇಲ್ಲ. ಏನಾದ್ರೂ SRH ಅವರು ಟಾರ್ಗೆಟ್ ನ ಕೊಡಬೇಕು ಅಂತ ಮನ್ಸ್ಪಟ್ಟು ಬ್ಯಾಟಿಂಗ್ ಅಲ್ಲಿ ಬೆಂಕಿ ಬತ್ತು ಅಂದ್ರೆ 250 280 ಆ ತರ ಕೊಡ್ತಾರೆ. ಕೊಲೆಪ್ಸ್ ಆಯ್ತು ಅಂದ್ರೆ 160 180 ಆ ತರದಲ್ಲೇ ನಿಂತ್ಕೋತಾರೆ. ಏನಾದ್ರೂ ಚೇಸಿಂಗ್ ಮಾಡ್ಬೇಕು, ಪಣ ತೊಟ್ಟಿ ಹೊಡೆಯೋಣ ಅಂದ್ರೆ ಪಕ್ಕ ಎಷ್ಟೇ ಇದ್ರು ಹೊಡಿತಾರೆ. ಏನಕ್ಕೋ ಗೊತ್ತಿಲ್ಲ, ಈ ಸೀಸನ್ ಫುಲ್ ಫೇಲ್ಯೂರ್ ನ ಕಂಡಿದೆ. ಹಾಗೆ CSK ಈ ಚಪಕ್ ಸ್ಟೇಡಿಯಂ ಅಲ್ಲಿ ಇಲ್ಲಿವರೆಗೂ 75 IPL ಮ್ಯಾಚಸ್ಗಳು ನಡೆದಿರೋದು. ಅದರಲ್ಲಿ 51 ಮ್ಯಾಚಸ್ಗಳನ್ನ ಚಪಕ್ ಸ್ಟೇಡಿಯಂ ಅಲ್ಲಿ ವಿನ್ ಆಗಿದ್ರೆ, ಹಾಗೆ 23 ಮ್ಯಾಚಸ್ಗಳನ್ನ ಚಪಕ್ ಸ್ಟೇಡಿಯಂ ಅಲ್ಲಿ ಸೋತಿರೋದು. ಈ ಸ್ಟಾಟ್ಸ್ ನ ನೋಡ್ತಾ ಬಂದ್ರೆ CSK ಚಪಕ್ ಸ್ಟೇಡಿಯಂ ನ ಬೆಂಕಿ ಸ್ಟಾಟ್ಸ್ ನ ಹೊಂದಿದೆ. ಆದ್ರೆ SRH 12 ಮ್ಯಾಚ್ ಅಲ್ಲಿ 9 ಮ್ಯಾಚ್ ನ ಚಪಕ್ ಸ್ಟೇಡಿಯಂ ಅಲ್ಲಿ ಸೋತಿರೋದು. ಹಾಗೆ 2 ಮ್ಯಾಚ್ ನ ಚಪಕ್ ಸ್ಟೇಡಿಯಂ ಅಲ್ಲಿ ಗೆದ್ದು 1 ಮ್ಯಾಚ್ ಟೈ ಆಗಿರೋದು. ಇದನ್ನ ನೋಡ್ತಾ ಬಂದ್ರೆ ನಮ್ಗೆ ಇವತ್ತು ಬೆಟರ್ ಸ್ಟಾಟ್ಸ್ ನ ಹೊಂದಿರೋದು ಅಂದ್ರೆ CSK ಇವತ್ತು ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡಬಹುದು ಅಂತ ನನ್ನ ಎಕ್ಸ್ಪೆಕ್ಟೇಷನ್. ಹಾಗೆ CSK ವರ್ಸಸ್ SRH ಇಲ್ಲಿವರೆಗೂ ಫೇಸ್ ಟು ಫೇಸ್ 21 ಮ್ಯಾಚಸ್ಗಳು ಆಡಿರೋದು. ಅದರಲ್ಲಿ 15 ಮ್ಯಾಚಸ್ಗಳನ್ನ CSK ವಿನ್ ಆಗಿದ್ರೆ, SRH ಅವರು 6 ಮ್ಯಾಚ್ಗಳನ್ನ ವಿನ್ ಆಗಿರೋದು. ಹಾಗೆ ಈ ಸ್ಟಾಟ್ಸ್ ನ ನೋಡ್ತಾ ಬಂದ್ರೆ ನಮ್ಗೆ ಕಂಪ್ಯಾರಿಸನ್ ಮಾಡಕ್ಕಾಗಲ್ಲ. CSK ಆ ತರ ಸ್ಟಾಟ್ಸ್ ನ ಚಪಕ್ ಸ್ಟೇಡಿಯಂ ಅಲ್ಲಿ ಹೊಂದಿರೋದು. ಹಾಗೆ ನನ್ನ ಪ್ರಕಾರ ಇವತ್ತು ಪಕ್ಕ CSK SRH ನ ಹೊಡಿಬೋದು ಅಂತ ಅನಿಸ್ತಾ ಇದೆಯಾ? ನನಗೆ ಆತರ ಅನಿಸ್ತಾನೆ ಇಲ್ಲ. SRH ಬ್ಯಾಟಿಂಗ್ ಲೈನ್ ಅಪ್ ನೋಡಿದ್ರೆ ಆ ತರ ಇದೆ, CSK ಬ್ಯಾಟಿಂಗ್ ಲೈನ್ ಅಪ್ ನೋಡಿದ್ರೆ ಅದಕ್ಕಿಂತ ಒಂದ್ ಸ್ವಲ್ಪ ಕಮ್ಮಿ ಇದೆ. ಆದ್ರೆ ಯಾವ ರೀತಿ ಇವತ್ತು ಕಾಂಪಿಟೇಷನ್ ನ ಕೊಡ್ತಾರೆ ಅಂತ ನೋಡ್ಬೇಕು CSK SRH ನ ಮೇಲೆ ಅಂತ. ಹಾಗೆ ಚಪಕ್ ಸ್ಟೇಡಿಯಂ ನ ಪಿಚ್ ರಿಪೋರ್ಟ್ ನ ನೋಡ್ತಾ ಬಂದ್ರೆ ನಿಮ್ಗೆಲ್ಲರೂ ಸಹ ಗೊತ್ತಿರೋದೆ ಏನ್ ಹೇಳ ಚಪಕ್ ಸ್ಟೇಡಿಯಂ ಬಗ್ಗೆ. ಇದು ಸ್ಪಿನ್ ಟ್ರ್ಯಾಕ್, ಒಂದ್ ಸ್ವಲ್ಪ ಫಸ್ಟ್ ಇನ್ನಿಂಗ್ಸ್ ಆಡ್ಬೇಕಾದ್ರೆ ಯಾವುದೇ ರೀತಿ ಅಷ್ಟೊಂದು ಎಫೆಕ್ಟಿವ್ ಆಗಿ ಇರಲ್ಲ ಬ್ಯಾಟ್ಸ್ಮನ್ ಗಳಿಗೆ. ಬಾಲರ್ಸ್ ಗಳಿಗೆ ಒಂದ್ ಸ್ವಲ್ಪ ಸ್ಲೋ ರನ್ ಬಾಲ್ ಮಾಡಿದಾಗ ಎಫೆಕ್ಟಿವ್ ಆಗಿ ಇರುತ್ತೆ. ಅದಾದ ನಂತರ ಸೆಕೆಂಡ್ ಇನ್ನಿಂಗ್ಸ್ ಆಡೋದಕ್ಕೆ ಬೆಟರ್ ಆಗಿರುತ್ತೆ. ಆದ್ರೆ ಎಕ್ಸ್ಪೆಷಲಿ ಈ ಪಿಚ್ಚು ಒಂದು ಸ್ವಲ್ಪ ಸ್ಪಿನ್ನರ್ಸ್ಗೆ ಅನುಕೂಲ ಆಗುವಂತ ಪಿಚ್ಚು. ಹಾಗೆ ಪ್ಲೇಯಿಂಗ್ ಲೆವೆನ್ ನ ನೋಡ್ತಾ ಬಂದ್ರೆ CSK ಪ್ಲೇಯಿಂಗ್ ಲೆವೆನ್ ಬೆಟರ್ ಆಗಿ ಇದೆ ಅಂತ ಹೇಳಕ್ಕೂ ಆಗಲ್ಲ. ಆ ತರ ಈ ಸೀಸನ್ ಅಲ್ಲಿ ಆಕ್ಷನ್ ಅಲ್ಲಿ
ಪಿಕಪ್ ನ ಮಾಡಿದ್ರು ಬ್ಯಾಟಿಂಗ್ ಕೊಲೆಪ್ಸ್ ಆ ತರ ಈ ತರದ ಆಕ್ಷನ್ ಸರಿಯಾಗಿ ಮಾಡಿಲ್ಲ CSK ಅವರು. ಹಂಗಿರೋದು ಅದಕ್ಕೋಸ್ಕರ ಗಾಯಪಡೋರು ಸಹ ಹೋದ್ರು ಇಂಜುರಿಯಿಂದ. ಇವಾಗ ಕ್ಯಾಪ್ಟನ್ಶಿಪ್ ಆಗಿ MS ಧೋನಿ ಅವರು ಟೀಮ್ ನ ಮುನ್ನಡೆಸ್ತಾ ಇರೋದು. ಹಾಗೆ ಇವತ್ತಿನ ಓಪನರ್ ಆಗಿ ರಶೀದ್ ಮತ್ತೆ ರಚಿನ್ ರವೀಂದ್ರ ಇವರಿಬ್ರು ಏನಾದ್ರು ರನ್ ಹೊಡ್ಕೊಟ್ರೆ ಪಕ್ಕ ರನ್ ಬರುತ್ತೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಆಯುಷ್ ಮಾತ್ರೆ, ರವೀಂದ್ರ ಜಡೇಜಾ, ಶಿವಮ್ ದುಬೆ ಇವ್ರು 3 ಜನ ಪರ್ಫಾರ್ಮೆನ್ಸ್ ನ ಕೊಟ್ಟಿರೋದ್ರಿಂದ MI ಮೇಲೆ 177 176 ಓವರ್ಸ್ ನಲ್ಲಿ ರನ್ ಹೊಡೆದ್ರು ಟಾರ್ಗೆಟ್ ನ ಕೊಟ್ಟು. ಅದನ್ನು ಸಹ MI ಅವರು 6 ಸ್ಟೇಜ್ ಆನ್ ಮಾಡಿದ್ರು. ಅಲ್ಲಿ ರೋಹಿತ್ ಶರ್ಮಾ ಅವರು 6 ಅರ್ಧ ಶತಕನ ಹೊಡೆದಿದ್ದು. ಆದ್ರೆ ಇವತ್ತಿನ ಮ್ಯಾಚ್ ಸಹ ವೆರಿ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗೋದು ಓಪನರ್ಸ್ ಗಳಿಂದ ಏನು ರನ್ ಬರುತ್ತೋ ಮಿಡಲ್ ಆರ್ಡರ್ ಮೇಲೆ ಡಿಪೆಂಡಿಂಗ್ ಆಗಿರುತ್ತೆ. ಡಿಪೆಂಡಿಂಗ್ ಆಗ್ಲೇಬೇಕು. ಮಿಡಲ್ ಆರ್ಡರ್ ನಿಂತು ಹೊಡೆದ್ರೇನೆ ರನ್, ಇಲ್ಲ ಅಂದ್ರೆ CSK ಅವರು ಫುಲ್ ಸ್ಟ್ರಗಲ್ ಪಟ್ಬಿಡ್ತಾರೆ. ಆ ತರ ಇಲ್ಲಿ SRH ಬಾಲಿಂಗ್ ಅಟ್ಯಾಕ್ ಅಷ್ಟು ಇಲ್ವೇ ಇಲ್ಲ. ಆದ್ರೂ CSK ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಬ್ಯಾಟಿಂಗ್ ನ ತರ್ತಾರಂತ ನೋಡ್ಬೇಕು. ನನ್ನ ಪ್ರಕಾರ ಏನ್ ಲಾಸ್ಟ್ ಮ್ಯಾಚ್ MI ಮೇಲೆ ಪ್ಲೇಯಿಂಗ್ 11 ಇತ್ತು ಅದೇ ಪ್ಲೇಯಿಂಗ್ 11 ಇವತ್ತಿನ SRH ಮೇಲೂ ಸಹ ಇದ್ದೇ ಇರುತ್ತೆ. ಬಾಲಿಂಗ್ ಅಟ್ಯಾಕ್ ನೋಡ್ರೆ ಬಾಲಿಂಗ್ ಅಟ್ಯಾಕ್ ಅಂತೂ ಬೆಂಕಿಯಾಗಿದೆ. ಆದ್ರೆ ಬ್ಯಾಟಿಂಗ್ ಆರ್ಡರ್ ಕೊಲೆಪ್ಸ್ ಆಯ್ತಾ ಇರೋದು CSK ಅಲ್ಲಿ. ನೋಡೋಣ ಏನಾಗುತ್ತೆ SRH ಮೇಲೆ ಅಂತ. ಹಾಗೆ SRH ನ ಪ್ಲೇಯಿಂಗ್ 11 ನೋಡ್ತಾ ಬಂದ್ರೆ SRH ಬ್ಯಾಟಿಂಗ್ ಲೈನಪ್ ಬಗ್ಗೆ ಹೇಳೋ ಅಂತ ಮಾತೇ ಇಲ್ಲ. ಆ ತರ ಟಾಪ್ ಕ್ವಾಲಿಟಿ ಬ್ಯಾಟಿಂಗ್ ಆರ್ಡರ್ ಇರೋದು. ಆದ್ರೆ ಈ ಸೀಸನ್ ಏನೋ ಒಂದು ಅಟ್ಕಾಯಿಸ್ಕೊಬಿಟ್ಟೈತೆ ಇವ್ರಿಗೆ. ಆದ್ರಿಂದ ಇಷ್ಟೊಂದು ಬ್ಯಾಟಿಂಗ್ ಕೊಲೆಪ್ಸ್ ಆಯ್ತಾ ಇರೋದು. ಓವರ್ ಕಾನ್ಫಿಡೆಂಟ್ ಅಂತ ಹೇಳ್ತೀವಲ್ಲ ಆ ತರ ಓವರ್ ಕಾನ್ಫಿಡೆಂಟ್ ಇರೋದು SRH ಟೀಮ್ಗೆ. ಹೊಡೆದು ಬಿಡ್ತೀವಿ 300 ಹೊಡೆದು ಬಿಡ್ತೀವಿ ಇದನ್ನೆಲ್ಲ ತಲೆಯಲ್ಲಿ ಬಿಟ್ಬಿಟ್ಟು ಪಕ್ಕದಲ್ಲಿ ಇಟ್ಬಿಟ್ಟು ಮ್ಯಾಚ್ ನ ತಲೆ ಇಟ್ಟಿ ಆಡಿದ್ರೆ ಪಕ್ಕ SRH ಬ್ಯಾಟಿಂಗ್ ಆರ್ಡರ್ ಇಂದ ಬರುತ್ತೆ ರನ್ಸು. ಓಪನರ್ ಆಗಿ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಇವರು ಒಡೆ ಇಂಟೆಂಟೇ ಆಡ್ತಾ ಇದಾರೆ ಹೊರತು ಇನ್ನಿಂಗ್ಸ್ ನ ಕ್ಯಾರಿ ಮಾಡ್ಬೇಕು ಅಂತ ಆಡ್ತಾ ಇಲ್ಲ. ಯಾವಾಗ ಇವರು ಇನ್ನಿಂಗ್ಸ್ ನ ನಿಧಾನ ಕ್ಯಾರಿ ಮಾಡಿ ಅದಾದ ನಂತರ ಒಡೆ ಇಂಟೆಂಟ್ ನ ತೋರಿಸ್ತಾರ ರನ್ ಬಂದೇ ಬರುತ್ತೆ. ಇವರು ಒಡೆ ಫಸ್ಟ್ ಒಡೆ ಇಂಟೆಂಟ್ ತೋರಿಸಿದ್ರೆ ಬೇಗ ಪವರ್ ಪ್ಲೇ ವಿಕೆಟ್ ಬೀಳ್ತು ಅಂದ್ರೆ ಮಿಡಲ್ ಆರ್ಡರ್ ನ ಹಂಗೆ ಅದ್ರಾಡಿಸ್ಬಿಡ್ಬೋದು. ಆ ತರ SRH ಟೀಮ್. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ MS ಧೋನಿ ಅವರ ಮಾಸ್ಟರ್ ಪ್ಲಾನ್ ಏನ್ ಇರುತ್ತೆ ಅಂತ ನೋಡೋಣ. ಹಾಗೆ SRH ಟೀಮ್ ಅಲ್ಲಿ ಅಷ್ಟೊಂದು ಬಾಲಿಂಗ್ ಅಟ್ಯಾಕ್ ಇಲ್ಲ. ಒಟ್ನಲ್ಲಿ CSK ಬಾಲಿಂಗ್ ಅಟ್ಯಾಕ್ ಅಂತೂ ಇವತ್ತಿನ ಮ್ಯಾಚ್ ಅಲ್ಲಿ ಬೆಟರ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಎರಡು ಟೀಮ್ ಗಳ ಪ್ಲೇಯಿಂಗ್ 11 ನ ಕಂಪ್ಯಾರಿಸನ್ ಮಾಡಿದ್ರೆ ಬ್ಯಾಟಿಂಗ್ ಆರ್ಡರ್ ಅಲ್ಲಿ SRH ಬೆಟರ್ ಆಗಿದ್ರೆ ಹಾಗೆ ಬಾಲಿಂಗ್ ಆರ್ಡರ್ ಅಲ್ಲಿ CSK ಬೆಟರ್ ಆಗಿರೋದು. ಆದ್ರಿಂದ ಇವತ್ತಿನ ಮ್ಯಾಚ್ ವೆರಿ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗೋದು. ಹಾಗೆ ಪ್ಲೇಯಿಂಗ್ 11 ಅಲ್ಲಿ ಇವತ್ತು ಸ್ಪಿನ್ನರ್ಸ್ಗಳು ಎಕ್ಸ್ಟ್ರಾ ಸ್ಪಿನ್ನರ್ಸ್ಗಳು ಆಡ್ ಆನ್ ಆಗ್ಬಹುದು ಅಂತ ನನ್ನ ಪ್ರಕಾರ. ಹಾಗೆ ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ಗೆ ಬಂದ್ರೆ ನನ್ನ ಪ್ರಕಾರ ಇವತ್ತು CSK ಒಂದ ಟಾಸ್ ಚೂಸ್ ಟು ಬಾಲ್ ಫಸ್ಟ್ ಇದೇ ಆಗುತ್ತೆ. ಹಾಗೆ CSK ಅವರು ಇವತ್ತು ಆರಾಮಾಗಿ ಚೇಸ್ ಡೌನ್ ಮಾಡಿ ಮ್ಯಾಚ್ ನ ವಿನ್ ಆಗ್ತಾರಂತ ನನ್ನ ಎಕ್ಸ್ಪೆಕ್ಟೇಷನ್. ಇವತ್ತಾದ್ರೂ ಅವರ ಹೋಮ್ ಕಂಡೀಷನ್ ಅಲ್ಲಿ ಮ್ಯಾಚ್ ನ ಗೆಲ್ತಾರಂತ ಅನ್ಕೊಂಡಿದೀನಿ. ಏನಾಗುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಇದು ಸಕ್ಸಸ್ಫುಲ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಈ ಪ್ರಿಡಿಕ್ಷನ್. ನೋಡೋಣ ಏನಾಗುತ್ತೆ ಅಂತ. ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.